ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ ನನಗೆ ಅನ್ಸೋದು, ಈ ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ, ಬಾಲಯ್ಯ ಇವರ ಸಿನಿಮಾ ರಿಲೀಸ್ ಆದಾಗ ಆಗುವ ಸೆಲೆಬ್ರೇಷನ್ ನೋಡಿದಾಗ ನಮಗೆ ಲೆಜೆಂಡರಿ ಆಕ್ಟರ್ಸ್ ಗಳು ಇವತ್ತು ಇರಬೇಕಿತ್ತು. ಅವರ ಸಿನಿಮಾ ರಿಲೀಸ್ ಆದಾಗ ಇದೇ ತರ ಇನ್ನೂ ಇದಕ್ಕಿಂತ ಜಾಸ್ತಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಅಂತ ಅನ್ಸುತ್ತೆ. ಹಾಗಂತ ರಿಲೀಸ್ ಆದಾಗ ಸೆಲೆಬ್ರೇಷನ್ ಏನ್ ಕಮ್ಮಿ ಇರಲ್ಲ. ಬಟ್ ಈ ಜನರೇಷನ್ ಸಿನಿಮಾಗಳಲ್ಲಿ ಅವರನ್ನು ನೋಡುವ ಭಾಗ್ಯ ನಾವು ಕಳ್ಕೊಂಡ್ಬಿಟ್ವಿ. ಬೇಜಾರಾಗುತ್ತೆ. ಎಸ್, ಹಾಯ್, ಹಲೋ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ತಲೈವಾ 171 ಡೈರೆಕ್ಟೆಡ್ ಬೈ ಲೋಕೇಶ್ ಕನಕರಾಜ್. ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ರಿಲೀಸ್ ಆಗಿದೆ. ಮಾತಾಡುವ ಇದರ ಬಗ್ಗೆ ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೂಲಿ ರಜನಿಕಾಂತ್ ಅವರ ಮುಂದಿನ ಸಿನಿಮಾ ಟೈಟಲ್ ಟೀಸರ್ ಬ್ಲ್ಯಾಕ್ ಅಂಡ್ ವೈಟ್ ಥೀಮಿನಲ್ಲಿದೆ ಮತ್ತು ನನಗೆ ಇದರಲ್ಲಿ ಇಷ್ಟ ಆಗಿದ್ದೇನೆಂದರೆ ಇದರ ವಿಜುವಲ್ ರಿಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಆ ಬ್ಲ್ಯಾಕ್ ಅಂಡ್ ವೈಟ್ ಥೀಮಿನಲ್ಲಿ ಚಿನ್ನದ ವಸ್ತುಗಳನ್ನು ಮತ್ತು ಅಲ್ಲಲ್ಲಿ ರೆಡ್ ಕಲರ್ ಅನ್ನು ಹೈಲೈಟ್ ಮಾಡಿಕೊಂಡು ಸಿನಿಮಾ ಚಿನ್ನದ ಸುತ್ತಮುತ್ತ ನಡೆಯೋ ರಕ್ತಸಿಕ್ತವಾದ ಕಥೆ ಅಂತ ಹೇಳುವಂತಾಗಿತ್ತು. ಇದು ಪೋರ್ಟ್ ಏರಿಯಾ, ಅದರಲ್ಲಿ ಒಂದು ಗ್ಯಾಂಗ್ ಚಿನ್ನದ ಸ್ಮಗ್ಲಿಂಗ್ ಮಾಡ್ತಿರುತ್ತಾರೆ ಮತ್ತು ಅದೇ ಜಾಗಕ್ಕೆ ಸೆಕ್ಯೂರಿಟಿನ ಬ್ರೀಚ್ ಮಾಡಿಕೊಂಡು ಎಂಟ್ರಿ ಆಗಿ ಅವರೆಲ್ಲರನ್ನು ಹೊಡೆಯೋದೇ ಈ ಟೀಸರ್. ಮತ್ತು ನನಗೆ ಇದರ ವಿಜುವಲ್ ಸಖತ್ ಇಷ್ಟ ಆಯ್ತು ಗುರು. ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿತ್ತು ಗುರು. ನಾವು ಈ ಜನ್ಮದಲ್ಲಿ ಅನಿರುದ್ಧ್ ಅವರಿಂದ ಕೆಟ್ಟ ಮ್ಯೂಸಿಕ್ ಎಕ್ಸ್ಪೆಕ್ಟ್ ಮಾಡಲು ಸಾಧ್ಯವೇ ಇಲ್ಲ. ಅಂಡ್ ಆಸ್ ಯೂಶುವಲ್ ರಜನಿಕಾಂತ್ ಅವರ ಸ್ವ್ಯಾಗ್, ಅವರ ಆಕ್ಟಿಂಗ್ ಕೂಡ ಸಖತ್ ಆಗಿದೆ. ಮತ್ತು ಈ ಟೈಟಲ್ ಅನೌನ್ಸ್ಮೆಂಟ್ ಟೀಸರಿನಲ್ಲಿ ಜಾಸ್ತಿ ಏನು ಸಿನಿಮಾದ ಬಗ್ಗೆ ಬಿಟ್ಟು ಕೊಟ್ಟಿಲ್ಲ ಅಂಡ್ ಅದು ಕೂಡ ಒಂದು ಒಳ್ಳೆಯ ವಿಷಯ. ಸೊ ಇಷ್ಟು ನನಗೆ ಈ ಟೈಟಲ್ ಟೀಸರ್ ನೋಡಿ ಬೇಕು ಅನ್ಕೊಂಡಿದ್ದಂತ ವಿಚಾರಗಳು. ನೀವು ಈ ಟೈಟಲ್ ಟೀಸರ್ ಅನ್ನು ನೋಡಿದ್ದರೆ ನಿಮಗೆ ಇದು ಹೇಗೆ ಅನ್ನಿಸಿತ್ತು ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ ನಲ್ಲೂ ಫಾಲೋ ಮಾಡಬಹುದು. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.